ಮಾತ್ರ ವಿಡಿಯೋ ನೋಡಿ, ಯಾಕಂದ್ರೆ ವಿಡಿಯೋ ಎಂಡಿಂಗ್ ಅಲ್ಲಿ ನೀವು ತುಂಬಾ ಎದುರ್ಕೊಂತೀರಾ. ಸೊ ಏನಾಯ್ತು ಅಂತಂದ್ರೆ, ಒಬ್ಳು ಹುಡುಗಿ ಇರ್ತಾಳೆ, ಅವಳು ಹೊಸದಾಗಿ ಒಂದು ಪಿಜಿಗೆ ಶಿಫ್ಟ್ ಆಗಿರ್ತಾಳೆ. ಆ ಪಿಜಿಲಿ ಇವ್ರ ಜೊತೆ ಇನ್ನೊಬ್ಳು ಹುಡುಗಿ ರೂಮ್ ಮೇಟ್ ಆಗಿರ್ತಾಳೆ. ಬಟ್ ಇವ್ಳ ರೂಮೇ ಬೇರೆ, ಅವಳ ರೂಮೇ ಬೇರೆ. ಆ ಇನ್ನೊಂದು ಹುಡುಗಿ ಇದ್ದಲ್ಲ, ಅವಳು ನಾರ್ಮಲ್ ಆಗಿದ್ದಿಲ್ಲ, ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡಿರ್ತಾಳೆ. ಡೇಟ್ ಅಲ್ಲಿ ಹುಡುಗಿಗೆ ಪಕ್ಕದ ರೂಮಿಂದ ತುಂಬಾ ಸೌಂಡ್ಸ್ ಬರ್ತಿರ್ತವೆ. ಆ ಹುಡುಗಿ ಅಡ್ಚಾಡೋತಾಳ, ಮೆತ್ತಿಗೇನೋ ಮೊದಲಿರುವಂತ ಸೌಂಡ್ಸ್ ಎಲ್ಲ ಬರ್ತಿರ್ತವೆ ಹುಡುಗಿ. ಇದೆಲ್ಲ ನೋಡಿ ಭಯ ಆದ್ರೂ ಕೂಡ ಆ ಪಿಜಿನ ಬಿಡೋಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಪಿಜಿ ರೆಂಟ್ ತುಂಬಾ ಕಡಿಮೆ ಇತ್ತು. ಸೊ ಇವಳು ಅಲ್ಲೇ ಉಳ್ಕೋತಾಳ. ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಇದಕ್ಕಿದ್ದಾಗೆ ಈ ಹುಡುಗಿ ರೂಮೇಟ್ ಇದ್ಲಲ್ಲ, ಅವಳು ಕಡೆ ಕಾಣದೇ ಇಲ್ಲ. ಅವಾಗ ಇವ್ರು ಅನ್ಕೋತಾಳೆ ಇದನ್ನ ಆರಾಮಾಗಿರ್ಬೋದು ಅಂತ. ಬಟ್ ಆ ಹುಡುಗಿ ರೂಮ್ ಓಪನ್ ಆಗೇ ಇತ್ತು, ಲಾಕ್ ಮಾಡಿರ್ಲಿಲ್ಲ. ಈ ಹುಡುಗಿ ಅವ್ರ ಜೊತೆ ತುಂಬಾ ಸೇರ್ತಿರ್ಲಿಲ್ವಲ್ಲ, ಸೊ ಅದಕ್ಕೆ ಅವ್ರ ಕಾಂಟ್ಯಾಕ್ಟ್ಸ್ ಇವಳತ್ರ ಇರ್ಲಿಲ್ಲ. ಬಟ್ ಇವಳು ಇದನ್ನೆಲ್ಲ ಇಗ್ನೋರ್ ಮಾಡಿ ಇವಾಗ ಒಳ್ಳೆ ಆರಾಮಾಗಿರ್ಬೋದಲ್ಲ ಅಂದ್ಬಿಟ್ಟು ಆರಾಮಾಗಿರ್ತಾಳೆ. ಹೀಗೆ ಒಂದು ದಿನ ರಾತ್ರಿ ಇದ್ದಕ್ಕಿದ್ದಾಗೆ ಮಿಡ್ನೈಟ್ ಅಲ್ಲಿ ಏನೋ ಸಡನ್ಲಿ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹುಡುಗಿ ಕರೆಕ್ಟ್ ಆಗಿ ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಆ ಸೌಂಡ್ ಬೇರೆ ಇಲ್ಲವಲ್ಲ, ಆ ಹುಡುಗಿ ರೂಮ್ ಇಂದಾನೆ ಬರ್ತಿದೆ. ಇವಳು ಆ ರೂಮ್ ಹತ್ರ ಹೋಗ್ತಾರೆ, ಆ ರೂಮ್ ಇಂದ ಏನೋ ವಿಯರ್ಡ್ ಆಗಿ ಸೌಂಡ್ ಬರ್ತಿರುತ್ತೆ, ಒಳ್ಳೆ ಪ್ರಾಣಿ ಮತ್ತೆ ಮನುಷ್ಯ ಸೌಂಡ್ ಮಿಕ್ಸ್ ಆಗಿ ಬರುತ್ತಲ್ಲ. ಸೊ ಅದಕ್ಕೆ ಇವಳು ಎದುರುಕೊಂಡು ಸೇಫ್ಟಿಗೆ ತನ್ನ ಫೋನ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡ್ಕೊತಾರೆ. ಅವಳು ರೂಮ್ ರೆಕಾರ್ಡ್ ಮಾಡಕ್ ಹೋದಾಗ ಅದೇ ರೂಮ್ ಅಲ್ಲಿ ಒಂದು ಕಿಟಕಿ ಇರುತ್ತೆ, ಆ ಕಿಟಕಿಲಿ ಒಂದು ಸಣ್ಣದ ಕಿಂಡಿ ಇರುತ್ತೆ. ಅವಳು ಆ ಗ್ಯಾಪ್ ಹತ್ರ ರೆಕಾರ್ಡ್ ಮಾಡೋದಕ್ಕೆ ಹೋಗ್ತಾಳೆ. ಅಲ್ಲಿ ಏನ್ ರೆಕಾರ್ಡ್ ಆಗಿದೆ ಗೊತ್ತಾ, ನೀವು ನೋಡಿದ್ರೆ ತುಂಬಾ ಎದುರ್ಕೊಂತೀರಾ. ಸೊ ಅದಕ್ಕೆ ತುಂಬಾ ಧೈರ್ಯ ಇರೋ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೈಟ್ ಟೈಮ್ ನೋಡ್ತಿದ್ರೆ ಅಂದ್ರೆ ಹುಷಾರ್, ರೆಕಾರ್ಡ್ ಆಗಿರೋ ವಿಡಿಯೋ